ಎಲ್ಲರಿಗೂ ನಮಸ್ತೆ. ನಮ್ಮ ಶಾಲೆಯ ಹೆಸರು ಸೈಪ್ರ ಶಾಲೆ ಹಾಗೂ ಪ್ರೌಢಶಾಲೆ ಮಿಂಚೇರಿ. ಶಾಲೆಯಲ್ಲಿ ಮಕ್ಕಳು ಇರುವ ಹೆಚ್ಚು ಜನಸಂಖ್ಯೆಯಿಂದ ಬಿಲ್ಡಿಂಗ್ಸ್ಗಳು ಇಲ್ಲ. ಹಾಗೆ ಬಿಲ್ಡಿಂಗ್ಸ್ಗಳು ಇದ್ದರೆ ನಮಗೆ ಪಾಠ ಕಲಿಯೋಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಶಿಕ್ಷಕರು ನಮಗೆ ಪಾಠ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ನಿಮ್ಮ ಜೊತೆ ಕೇಳಿಕೊಳ್ತಾ ಇದ್ದೀವಿ, ನೀವು ಬಿಲ್ಡಿಂಗ್ಸ್ಗಳು ಕಟ್ಟಿಕೊಟ್ರೆ ನಮಗೆ ತುಂಬ ಒಳ್ಳೆಯದಾಗ್ತದೆ. ಅಲ್ಲ ಇಲ್ಲೆಲ್ಲ ಬಟ್ಟೆದು ಹೊಲಸಾಗ್ತಾವ ತೊಳಕೊಂತೀವಿ. ಬ್ಯಾಗದು ಹೊಲಸಾಗ್ತಾವ. ಸರ್. ಮನೆಗೆಲ್ಲ ಬೈತಾರ ತೊಳಕ? ಬೈತಾರೆ ಸರ್. ಈಗೇನು ಕಟ್ಟಡ ನಿರ್ಮಾಣ ಆಗ್ಬೇಕಂತೀರಾ? ಸರ್, ಕಟ್ಟಡ ನಿರ್ಮಾಣ ಬೇಕು. ಹೆಸರು? ಮೊಹಮ್ಮದ್ ಕಲೀಂ ಸರ್. ನಮಸ್ಕಾರ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದನು. ನನ್ನ ಹೆಸರು ಹುಸೇನು. ನಮ್ಮ ಶಾಲೆಯ ಪ್ರಶಸ್ತಿ ನಾನು ಹೇಳುತ್ತೀನಿ. ನಮ್ಮ ಶಾಲೆಯಲ್ಲಿ ನಮಗೆ ರೂಮ್ಗಳು ಇಲ್ಲ, ನಾವು ಹೊರಗೆ ಕುಂತ್ಕೊಂತೀರಿ. ನಮ್ಮ ನನ್ನ ಅಪ್ಪ ಬೈತಾರ, ಬಟ್ಟೆ ಯಾಕೆ ಗಲೀಜು ಮಾಡ್ಕೊಂಬರ್ತೀಯ ಅಂತೆ. ನಮಗೆ ರೂಮ್ಗಳು ಇಲ್ಲ ಕುಂತ್ಕೊಂಡಾಗೆ. ಒಳಗೆ ಕುಂತ್ಕೊಂತೀರಿ. 5-7ನೇ ಕ್ಲಾಸು ಸ್ವಲ್ಪ ಕಡಿಮೆ ಇದ್ದಾರ, ಅಲ್ಲಿ ಕುಂತ್ಕೊಂತೀರಿ. 5A. ನಮಗೆ ರೂಮ್ಗಳು ಇಲ್ಲ, ನಮಗೆ ಬಾತ್ರೂಮ್ ಸರಿ ಇಲ್ಲ, ಬಟ್ಟೆ ಎಲ್ಲ ಗಲೀಜಾಗ್ತೈತೆ. ಮನೆಗೆ ಬೈತಾರ. ನಮಗೆ ಅಧಿಕಾರಿಗಳು ಯಾರು ಬಂದಿದ್ದಾರ ನೋಡೋಕೆ ಬಂದಿಲ್ಲ ಇನ್ನ. ಕಟ್ಟಡ ನಿರ್ಮಾಣ ಆಗ್ಬೇಕಂತೀರಾ? ನಮಗೆ ರೂಮ್ಗಳು ಬೇಕು. ನಮಸ್ಕಾರ ಸರ್, ನಾವು ಜಾಲಾಳ್ ರುದ್ರಪ್ಪ ಅಂತೇಳಿ. ನಮ್ಮ ಮಕ್ಕಳು ಈ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಹುಡುಗರಿಗೆ ಸ್ಕೂಲು ಭಾಳ ಟೈಟಾಗಿದೆ. SLC ಹುಡುಗರನ್ನ ಇದ್ರಾಗೆ ಓದಿಸ್ತಾ ಇದ್ದಾರೆ. ಜಾಗ ಇದೆ, ಗೋರ್ಮೆಂಟ್ ಏನಂತೇಳಿದೆ ಜಾಗ ಐತೆ ಇದು ಮಾಡ್ತೀವಿ ಅಂತ ಹೇಳಿದರೆ ಇಲ್ಲಿವರೆಗೂ ಏನು ಯಾರೂ ಕಿವಾಗ ಕೆಂಡಿಲ್ಲ. ದಯವಿಟ್ಟು ಮಕ್ಕಳಿಗೆ ಸ್ಕೂಲು ಇದು ಮಾಡಿಕೊಡಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಸರ್. ಚಿಕ್ಕ ಮಕ್ಕಳನ್ನ ಹೊರಗಡೆ ಕುಂದ್ರಿಸ್ತಾ ಇದ್ದಾರೆ. ಜಾಗ ಇಲ್ಲಿದ್ದಕ್ಕೆ ಕುಂದ್ರಿಸ್ತಾ ಇದ್ದಾರೆ ಸರ್. ಜಾಗ ಇದ್ದರೆ ಕುಂದ್ರಿಸ್ತಾ ಇದ್ದಿಲ್ಲ. ಇವಾಗ SLC ಹುಡುಗರು ಬೇರೆ ಅವರಿಗೆ ಸ್ಕೂಲ್ ಆಗಿಬಿಟ್ರೆ ಇಲ್ಲಿ ಇರೋ ಮಕ್ಕಳಿಗೆ ಸ್ಕೂಲು ಸರಿ ಆಗ್ತದೆ ಸರ್. ಅದೊಂದು ದಯವಿಟ್ಟು ನಮಗೆ ಮಾಡಿಕೊಡಂತೆ ಕೇಳ್ತಾ ಇದ್ದೀವಿ ಸರ್. ಸರ್ ಇವಾಗ ಎಲ್ಲ 650 ಜನ ಇದ್ದಾರೆ ಹುಡುಗರು. ಏನಿಲ್ಲ ಅಂದರೆ ಒಂದು 200-205 ಜನ ಹೊರಗೆ ಕುಂದಿರ್ತಾರೆ ಸರ್. ಅವರಿಗೆ ಮಕ್ಕಳಿಗೆ ಅಸಲು ಸ್ಕೂಲೇನೇ ಇವಾಗ ಇದಿಲ್ಲ. ಚಿಕ್ಕ ಮಕ್ಕಳಿಗೆ SLC ಹುಡುಗರಿಗೆ ಅಲ್ಲಿ ಸರ್ ಬುಕ್ಕ ಹೊಲಸಾಗ್ತಾವ, ಬಟ್ಟೆ ಹೊಲಸಾಗ್ತವೆ, ಅವರು ಚೀಲ ಹೊಲಸಾಗ್ತವೆ. ತಂದೆ ತಾಯಿಯವ್ರಿಗೇ ಬೈತಾರೆ, ಏನು ನೀವು ಈ ಥರ ಇದು ಮಾಡ್ಕೊಂಬಂದಿರಿ ಅಂತೇಳಿ. ಮತ್ತು ನಿರ್ವಿಲ್ಲ ಸರ್. ಇವಾಗ ಟೀಚರ್ಗಳು ಏನು ಮಾಡ್ತಾರೆ ಸರ್, ಅವ್ರ ಟೀಚರ್ ಏನೆಲ್ಲ ಕರೆಕ್ಟಾಗಿ ಹೇಳ್ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಕುಂದ್ರಕ್ಕೆ ಸ್ಥಳ ಇಲ್ಲ ಮಕ್ಕಳಿಗೆ. ಅದೊಂದು ದಯವಿಟ್ಟು ಸರ್ ನಮಗೆ ಇದು ಮಾಡಿಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಹೆಸರು ಜಾಲಾಳ್ ರುದ್ರಪ್ಪ ಅಂತೇಳಿ ಸರ್. ಸರ್ ನಮಸ್ತೆ. ನಮ್ಮೂರಾಗ ಮಿಂಚೇರಿ ಇಲ್ಲಿ 1ರಿಂದ SLCವರೆಗೆ ಶಾಲೆ ಐತೆ. ಮೊದಲು 2 ವರ್ಷ ಮುಂಚೆ 8ನೇ ಕ್ಲಾಸ್ವರೆಗೆ ಇತ್ತು ಶಾಲೆ. ಇವಾಗ 9th SLC ಆಗಿರೋದ್ರಿಂದ ನಮಗೆ ಭಾಳ ತೊಂದರೆ ಆಗೈತೆ. ನಮ್ಮ ಶಾಲೆಗೆ ಕ್ಲಾಸ್ ರೂಮ್ ಇಲ್ಲ. ಆ ಕ್ಲಾಸ್ ರೂಮ್ ಇಲ್ಲ ಅಂದ್ರೆ ಹುಡುಗರು ಹೊರಗೆ ಕುಂದಿರ್ತಾರೆ. ಆ ಪಾಠ ಮಾಡೋಕೆ ಕೂಡ ತೊಂದರೆ ಆಗ್ತದೆ. ಮತ್ತು ಮಳೆ ಕಾಲಾಗಿದ್ದರೆ ಮಳೆ ಬಂದರೆ ಕೂಡಾಗೆ ಜಾಗ ಇರೋಕ್ಕಿಲ್ಲ. ಈ ಸಮಸ್ಯೆ ನಮ್ಮದು ದೊಡ್ಡದೈತೆ. ಇದರ ಬಗ್ಗೆ ನೀವು ಗಮನ ತಗೋಬೇಕು. ಇನ್ನೊಂದು SLC 1ನೇ ಕ್ಲಾಸ್ನ SLC ಆಗಿದ್ರೆ ಮತ್ತು ಇಂಗ್ಲೀಷ್ ಮೀಡಿಯಮ್ ಕೂಡ ಆಗೈತೆ. 1ರಿಂದ 2ಕ್ಕೆ ಆಗೈತೆ ಇವಾಗ 2ನೇ ಕ್ಲಾಸ್ವರೆಗೆ. ಇದು ಕೂಡ ತೊಂದರೆ ಆಗೈತೆ ನಮಗೆ. ಇದು ಭಾಳ ಸಮಸ್ಯೆ ಆಗೈತೆ ನಮಗೆ. ಇನ್ನೊಂದು ಸೋಷಿಯಲ್ ಪ್ರಾಬ್ಲಮ್ ಕೂಡ ಐತೆ. ಬಿಲ್ಡಿಂಗ್ ವರ್ಕ್ ಐತೆ. ಬಿಲ್ಡಿಂಗ್ ವರ್ಕ್ ಕೂಡ ಗಮನಕ್ಕೆ ತರಬೇಕು ಸರ್ಕಾರ. SLC ಆಗಿರೋದ್ರಿಂದ ನಮ್ಗೆ ಜಾಗದ ಪೆಂಡಿಂಗ್ ಇದೆ. ಆ DC ಲೆಟ್ರ್ ಹೋಗಿದೆ. ಅವರು ಗಮನಕ್ಕೆ ತಗೊಂಡು ನಮಗೆ ಅದು ಪರಿಹಾರವನ್ನು ಮಾಡಿಕೊಡ್ಬೇಕು. ಹುಡುಗರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ಇಲ್ಲಿ ಯಾರು ಬರ್ತಾರಲ್ಲ ಸರ್, ಇಲ್ಲಿ ಬಂದರೆ ನಾವು ಏನೋ ಗ್ರಾಮ ಪಂಚಾಯತಿ ಐತೆ, ಗ್ರಾಮ ಪಂಚಾಯತಿಗೆ ನಾವು ಏನಾನ ಆಗಲಿ ಅಲ್ಲೇ ನಾವು ವಿಷಯ ಏನೈತೆ ಅಲ್ಲಿ ತಿಳಿಸ್ತೀವಿ. ಅದರ ಬಗ್ಗೆ ಅವರು ಗಮನ ತರ್ತಿಲ್ಲ. ಇವು ಏನಾನ ಕೆಲಸ ಆಗಲಿ ಶಾಲೆದು ಗ್ರಾಮ ಪಂಚಾಯತಿನಿಂದ ಮಾಡ್ಕೊತಿದ್ರಿ ಸದ್ಯಕ್ಕೆ. ಇವಾಗ ನಿನ್ನೆನಿಂದ ಅವರು ಜಡ್ಪಿನಿಂದ ಬಂದರು. ಅವರು ಕೂಡ ಸಮಸ್ಯೆ ನಂದಲ್ಲ ಅದು ಜಡ್ಪಿನಿಂದ ನಿನ್ನೆನಿಂದ ಮೀಟಿಂಗ್ ನಡೆದಕತ್ತಿದೆ ಇಲ್ಲಿ. ಅದು ಸಭೆಯಿಂದ ಅವ್ರಿಗೂ ಕೂಡ ತಿಳಿಸ್ತೀವಿ. ಇಲ್ಲಿ ಶಾಲೆದ ಕೆಲಸಗಳು ಇದಾವೆ. ಇಲ್ಲಿ ಎಲ್ಲ ನಮ್ಮ ಪ್ರಾಬ್ಲಮ್ ಹುಡುಗರಿಗೆ ಎಲ್ಲ ಸಮಸ್ಯೆ ಏನೈತೆ ಹುಡುಗರು ಕೂಡ ಅವರು ಮುಖಾಂತರ ನಾವು ತಿಳಿಸ್ತೀವಿ. ಮಾಡ್ಕೊತ ಇವಾಗ ಶೌಚಾಲಯ ಒಂದು ಮಾಡ್ಕೊಡ್ತೀವಿ ಅಂತ ಹೇಳ್ಯಾರ. ಬೇರೆ ಬಜೆಟ್ನ ಯಾವ್ದವ್ರು ಬಂದ್ರೆ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅವರು. ನಮ್ಮದು ಹೆಸರು ಸರ್ ಇವಾಗ SLC ನಾನು ಇಲ್ಲೇ
ಸಾರಿ ಇದು ನಮ್ಮ ಶಾಲೆಗೆ ನಾನು ಅಧ್ಯಕ್ಷ ಆಗಿರ್ತೀನಿ.